ಮನೆಗಳಲ್ಲಿ ಗೃಹೇಶು ಮನೆಗಳಲ್ಲಿ ಅಧಿಕಂ ಕ್ಷೀರಂ, ಅಧಿಕವಾಗಿ ಜಾಸ್ತಿ ಜಾಸ್ತಿ, ಕ್ಷೀರಂ ಕ್ಷೀರ ಅಂದ್ರೆ ಹಾಲು, ದಧಿ ದಧಿ ಅಂದ್ರೆ ಮೊಸರು, ಘೃತಂ ಅಂದ್ರೆ ತುಪ್ಪ ವರ್ತತೆ. ನಮ್ಗಳ ಮನೆಗಿಂತ ರೈತರ ಮನೆಗಳಲ್ಲಿ ಹಾಲು ಮೊಸರು ತುಪ್ಪ ಜಾಸ್ತಿ 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 ಇರುತ್ತೆ. ಶ್ರಮೇಣ ಕಾರ್ಯಾಣಿ ಕೃತ್ವ, ಕ್ರಮೇಣ ಕಾರ್ಯಾಣಿ ಕೃತ್ವಾಧಿಕಂ, ಅದನ್ನ ಬಿಡಿಸ್ಬೇಕು. ಕೃತ್ವ ಪ್ಲಸ್ ಅಧಿಕಂ ಕೃತ್ವಾಧಿಕಂ. ಸಂಸ್ಕೃತದಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಸಂಧಿ ಬಿಡಿಸಿ ಅರ್ಥ ಮಾಡ್ಕೊಳ್ಬೇಕು. ಕಾರ್ಯಾಣಿ ಕೃತ್ವ ಅಧಿಕಂ ಸಂಪಾದಯಂತಿ ಯಥೇಚ್ಛಂ ಭಕ್ಷಯಂತಿ. ಈ ರೈತರು ಶ್ರಮೇಣ ಶ್ರಮದಿಂದ, ಪರಿಶ್ರಮದಿಂದ, ಬೈ ಹಾರ್ಡ್ ವರ್ಕ್, ಕಾರ್ಯಾಣಿ ಕೃತ್ವ ಕೆಲಸಗಳನ್ನು ಮಾಡಿ, ಹ್ಯಾವಿಂಗ್ ಡನ್ ಹಾರ್ಡ್ ವರ್ಕ್, ಕೃತ್ವ ಮಾಡಿ, ಅಧಿಕಂ ಸಂಪಾದಯಂತಿ ಜಾಸ್ತಿ ಜಾಸ್ತಿ ಉತ್ಪಾದನೆ ಮಾಡ್ತಾರೆ, ಜಾಸ್ತಿ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಯಥೇಚ್ಛಂ ಭಕ್ಷಯಂತಿ, ಈ ರೈತರಲ್ಲಿ ಹೇಗೆ ಊಟ ಮಾಡ್ತಾರೆ? ಚೆನ್ನಾಗಿ ಊಟ ಮಾಡ್ತಾರೆ, ಯಥೇಚ್ಛವಾಗಿ. ಇಚ್ಛಾ ಯಥಾ, ಇಷ್ಟ ಬಂದಷ್ಟು, ಇಚ್ಛೆ ಆಗುವಷ್ಟು. ಅವ್ರೇನು ಊಟ ಕಡಿಮೆ ಮಾಡ್ಕೊಳ್ಳಲ್ಲ, ಇಷ್ಟವಾದಷ್ಟು ಊಟ ಮಾಡ್ತಾರೆ. ಯಥೇಚ್ಛಂ ಭಕ್ಷಯಂತಿ, ಊಟ ಮಾಡ್ತಾರೆ. ರೈತರು ಚೆನ್ನಾಗಿ ಊಟ ಮಾಡ್ತಾರೆ. ಗೃಹಂ ಆಗತಾನ್, ಆಗತಃ ಆಗತವು ಆಗತಾನ್, ಆಗತಂ ಆಗತವು ಆಗತಾನ್, ಬಂದವರನ್ನು. ಗೃಹಂ ಆಗತಾನ್, ಗೃಹಂ ಆಗತಾನ್, ಗೃಹಂ ಪ್ಲಸ್ ಆಗತಾನ್, ಮನೆಗೆ ಬಂದವರನ್ನು. ಗೃಹ ಅತಿಥೀನ್, ಅತಿಥಿಗಳನ್ನು, ಮನೆಗೆ ಬಂದ ಅತಿಥಿಗಳನ್ನು ಸಂತರ್ಪಯಂತಿ, ಅಂದ್ರೆ ಸರಿಯಾಗಿ, ತರ್ಪಯಂತಿ ತೃಪ್ತಿಪಡಿಸ್ತಾರೆ. ಮನೆಗೆ ಬಂದ ಅತಿಥಿಗಳನ್ನು ಚೆನ್ನಾಗಿ ತೃಪ್ತಿಪಡಿಸುತ್ತಾರೆ. ಗೃಹಮಾಗತಾನ್ ಅತಿಥೀಂಚ ಸಂತರ್ಪಯಂತಿ, ಚೆನ್ನಾಗಿ ತೃಪ್ತಿಪಡಿಸುತ್ತಾರೆ. ಎಲ್ಲಾ ಶಬ್ದಗಳು ಅರ್ಥ ಆಯ್ತು, ಎಲ್ಲಾ ವಾಕ್ಯಗಳು ಅರ್ಥ ಆಯ್ತು. ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಆಗ್ಬೇಕಾದ್ರೆ ನೀವು ಮಾಡಬೇಕಾದ್ದು, ಇವತ್ತು ರಾತ್ರಿಯೇ ಕೂತ್ಕೊಂಡು ಇದರ ಕನ್ನಡ ಅನುವಾದ ಅಥವಾ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೀವು ಬರೆದು ಬಿಡ್ಬೇಕು. ಬರೆಯುವಾಗ ಬ್ಲಾಕ್ ಆಗ್ತದೆ, ಕೆಲವು ಕಡೆ ಇದಕ್ಕೆ ಅಂತದ್ದು ಗೊತ್ತಿಲ್ಲ ಅಂತ. ಆಗ ಅದನ್ನ ನೋಡಿಕೊಂಡು ಅಥವಾ ಕೇಳಿಕೊಂಡು ಬರಿಬೇಕು. ಮುಂದಿನ ಅಭ್ಯಾಸವನ್ನು ಹೇಗೂ ನಾವು ಅಭ್ಯಾಸದ ಮಾಡೆಲ್ ಕಳಿಸಿದ್ದೇವೆ ನಿಮ್ಗೆ ವಾಟ್ಸಪ್ ಅಲ್ಲಿ, ಅದನ್ನ ನೋಡ್ಕೊಂಡು ಅಭ್ಯಾಸವನ್ನು ಕಂಪ್ಲೀಟ್ ಮಾಡಿ ಮತ್ತೆ ನಾಳೆ ಅಭ್ಯಾಸವನ್ನ ಮಾಡಿಸಿಬಿಟ್ಟು ನಮ್ಮ ಮೇಡಮ್ ರಾಜಲಕ್ಷ್ಮಿಗೆ ಹೇಳ್ತೇನೆ, ನಾಳೆ ಅವರು ನಿಮ್ಗೆ ಅಭ್ಯಾಸವನ್ನು ಮಾಡಿಸಿಬಿಟ್ಟು ಅನಂತರ ಟ್ರಾನ್ಸ್ಲೇಷನ್ ಅಭ್ಯಾಸವನ್ನ ನಾಳೆ ಮಾಡಿಸ್ತಾರೆ. ಆಯ್ತಾ? ಯಾರಾದ್ರೂ ಏನಾದ್ರೂ ಕೇಳ್ಬೇಕಾ? ಗುರುಗಳೇ, ನೀವು ಪರ್ಮಿಷನ್ ಕೊಟ್ರೆ ನಾಳೆ ರಾಜಲಕ್ಷ್ಮಿ ಅವರು ನನ್ನ ಗೆಳತಿ, ನಾನು ಅವ್ರ ಜೊತೆಯಲ್ಲಿ ಇರ್ತೀನಿ. ಇಬ್ರು ಸೇರಿ ಮಾಡ್ತೇವೆ. ಯಾರು ಬೇಡ ಅಂತಾರೆ? ಸಂತೋಷ. ಅಧಿಕಸ್ಯ ಅಧಿಕಂ ಫಲಂ ಅಂತ. ಒಬ್ಬರೇ ಕಲ್ಸಿದ್ರೆ ಇಷ್ಟು ಲಾಭ, ಇಬ್ಬಿಬ್ರು ಕಲ್ಸಿರೇನು ಕಂಡಾಪಟ್ಟ ಲಾಭ. ನೀವಿಬ್ರು ಮಾತಾಡ್ಕೊಂಡು ನಾಳೆ ದಿವಸ ಕಲ್ಸ್ಬಿಡಿ ಅವ್ರಿಗೆಲ್ರಿಗೂ. ಆಯ್ತಾ? ಈಗ ನಾಳೆ ನೀವು ಮಾಡ್ಬೇಕಾದ ಏನ್ ಕೆಲಸ? ಇದರ ಅಭ್ಯಾಸವನ್ನು ಮಾಡಿಸ್ಬೇಕು, ಮತ್ತೆ ಅನುವಾದ ಮಾಡಿಸ್ಬೇಕು, ಟ್ರಾನ್ಸ್ಲೇಷನ್ ಮಾಡಿಸ್ಬೇಕು. ಗುಡ್. ಈಗ ಪ್ರಥಮಾದವರಿಗೆ ಇಬ್ರು ಸೀನಿಯರ್ ಟೀಚರ್ಸ್ ನಾಳೆ ಸಿಗ್ತಾ ಇದ್ದಾರೆ, ರಾಜಲಕ್ಷ್ಮಿ ಅವರು ಮತ್ತು ಪ್ರಮೀಳಮ್ಮ ಅವರು. ಒಬ್ರು ಚಿಕ್ಕಮಗಳೂರಿಂದ ನಿಮ್ಮನ್ನ ಅಟ್ಯಾಕ್ ಮಾಡ್ತಾರೆ, ಮತ್ತೊಬ್ರು ತುಮಕೂರಿನಿಂದ ಅಟ್ಯಾಕ್ ಮಾಡ್ತಾರೆ. ರೆಡಿಯಾಗಿರಿ ನೀವೆಲ್ಲ, ಪೆನ್ನು ಪೇಪರ್ ರೆಡಿಯಾಗಿ ಇಟ್ಕೊಂಡು ನಾಳೆ ದಿವಸ ಕಲಿಯಿರಿ. ನಾನು ಸ್ವಲ್ಪ ದೂರ ಇರ್ತೇನೆ, ನನಗೆ ಕನೆಕ್ಟ್ ಆಗ್ತದ ಇಲ್ವೋ ಗೊತ್ತಿಲ್ಲ ನಾಳೆ ದಿವಸ. ಹಾಗಾಗಿ ನಾಳೆ ಗುರುವಾರ ಮತ್ತು ಈ ವಾರ ಶುಕ್ರವಾರ ರಜೆ ಎಲ್ರಿಗೆ. ನಾಳೆ ಗುರುವಾರ ಮಾತ್ರ ಕ್ಲಾಸ್, ಶುಕ್ರವಾರ ರಜೆ. ಈ ವಾರ 4 ದಿವಸ ಮಾತ್ರ. ಇನ್ನು ಮುಂದಿನ ಕ್ಲಾಸ್ 9ನೇ ತಾರೀಕು, ದಟ್ ಈಸ್ ಆನ್ ಮಂಡೇ ಈವ್ನಿಂಗ್ ನಾನು ಬರುವುದು. ಇನ್ನು ನಾಳೆ ಇವರಿಬ್ರು ಬಂದ್ಬಿಟ್ಟು ನಿಮಗೆ ಕಲಿಸ್ತಾರೆ. ಆಗ್ಬೋದಾ? ರೈಟ್. ನಮಸ್ಕಾರ. ಏನು ಕೇಳಲಿಕ್ಕಿದೆಯಾ? ಎಲ್ಲ ಒಂದ್ಸರಿ ಸ್ತೋತ್ರ ಹೇಳ್ಬಿಡಿ. ಯಂ ವೈದಿಕ ಮಂತ್ರ ದೃಶ್ಯ ಪುರಾಣ ಇಂದ್ರಂ ಯಮಂ ವೇದಾಂತಿನೋ ವಚನೀಯಮೇಕಂ ಯಂ ಬ್ರಹ್ಮ ಶಬ್ದೇನ ಶಿವಾಯ ಯಂ